ಸದಾನಂದ ಗೌಡರನ್ನ ನಿಧಾನವಾಗಿ ನೆಗ್ಲೆಕ್ಟ್ ಮಾಡುವಂಥ, ನಿರ್ಲಕ್ಷ್ಯ ಮಾಡುವಂಥ ಒಂದು ಇದು ಭಾರತೀಯ ಜನತಾ ಪಕ್ಷದಲ್ಲಿ ಇದೆಯಾ ಸರ್? ಇದಕ್ಕೆ ನಿಜವಾಗಿ ಉತ್ತರ ಕೊಡಬೇಕಾದವ್ರು ನಾನು. ನಿಮ್ಮನ್ನೇ ಕೇಳ್ತೀನಿ. ಅದಕ್ಕೆ ಯಾವುದೇ ಪ್ರಕ್ರಿಯೆಗಳು ನಡೀತಾನೂ ಇಲ್ಲ ಮತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ಆ ಪರಿಸ್ಥಿತಿಗಳ ಮುಖ್ಯಮಂತ್ರಿಯಿಂದ ನಾನು ಕೆಳಗಿಳಿದೆ, ಒಂದು ಆನರೇಬಲ್ ಎಕ್ಸಿಟ್ ಕೊಡಬೇಕು ಅಂತ ಹೇಳಿ ನನ್ನ ಪಾರ್ಟಿ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಮಾಡ್ತಾರೆ, ತಿಳ್ಕೊಳ್ಳಿ ನೀವು. ಇವತ್ತಿನ ವಿಚಾರ ಎಸ್ಪೆಷಲಿ ಆಫ್ಟರ್ ದಿ ರಿಟರ್ನ್ ಆಫ್ ಯಡಿಯೂರಪ್ಪ ಇಲ್ಲ, ಯಡಿಯೂರಪ್ಪನ ಕರ್ಕೊಂಡು ಬರಲಿಕ್ಕೆ ಪ್ರಥಮ ಹೆಜ್ಜೆ ಇಟ್ಟು ಆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಮೋದಿಯ ಜೊತೆ ನಿರಂತರವಾಗಿ 3 ಸಾರಿ ಸಿಟ್ಟಿಂಗ್ ಮಾಡಿ ಯಡಿಯೂರಪ್ಪರನ್ನು ತಂದು ಪಕ್ಷ ಬಲಪಡಿಸಬೇಕು ಅಂತ ಹೇಳಿದವನೇ ನಾನು. ಕರೆಕ್ಟ್. ಅಷ್ಟೆಲ್ಲ ಕಷ್ಟಪಟ್ಟು ನೀವು ಕರ್ಕೊಂಡು ಬಂದ ಮೇಲೆ ಯಡಿಯೂರಪ್ಪನವರು ನಿಮ್ಮ ಪರವಾಗಿ ಮಾತಾಡಬೇಕಿತ್ತಲ್ವಾ? ನಾನು ಯಾರನ್ನು ಅಪೇಕ್ಷೆ ಮಾಡಲ್ಲ, ಪಾರ್ಟಿ ಪರವಾಗಿ ಮಾತಾಡಬೇಕು ಯಾರಾದರೂ. ಯಡಿಯೂರಪ್ಪನವರು ಮತ್ತು ಸದಾನಂದ ಗೌಡರ ಮಧ್ಯದ ಪ್ರೀತಿಗೆ ಕುಂದುಂಟಾಗಿದೆಯಾ? ಇಲ್ಲ, ಖಂಡಿತವಾಗಿಲ್ಲ ಸರ್. ಈ ಜಗಳಗಳು ನಾನು ಯಡಿಯೂರಪ್ಪರಿಗೆ ಎಷ್ಟು ಬೈದಿರ್ಬೋದು ನೀವು ಹೇಳಿ? ಅವ್ರು ನಮ್ಮ ಪಕ್ಷ ಬಿಟ್ಟು ಹೋದಾಗ ಬಹುಶಃ ಹೈಯೆಸ್ಟ್ ಬೈದಿರೋದು ನಾನೇ ಇರ್ಬೋದು. ಬಹುಶಃ ಪಕ್ಷ ಬಿಟ್ಟು ಹೋಗೋವಾಗ ಮಾಡಿದ್ದೆ ತಾವು ಅಂತಲೂ ಒಂದು ಅಲ್ಲ. ಇದನ್ನು ಯಾರು ಏನು ಬೇಕಾದ್ರೂ ಅರ್ಥೈಸ್ಕೊಳ್ಬೋದು. ಯಾರು ಸ್ವಯಂ ಪ್ರೇರಿತರಾಗಿ ಹೇಗೆ ಕೇಂದ್ರದಿಂದ ಆದೇಶದ ಪ್ರಕಾರ ಅವರು ಪಕ್ಷ ಅದರಲ್ಲಿ ರಾಜೀನಾಮೆ ಕೊಟ್ಟಿರುವಂಥದ್ದು, ಅದರ ನಂತರ ಹೊಸ ಪಕ್ಷ ಹುಟ್ಟು ಹಾಕಿದ್ದು ಹೇಗೆ, ಇದೆಲ್ಲ ಕಳೆದಂಥ ವಿದ್ಯಮಾನಗಳು. ಸಾಕಷ್ಟು ನೀರು ಹರಿದೋಗಿದೆ, ಸಾಕಷ್ಟು ಈ ವರ್ಷ ವಿಶೇಷ ಮಳೆ ಕೂಡ ಬಂದಿದೆ ದಕ್ಷಿಣ ಕರ್ನಾಟಕದಲ್ಲಿ. ಆದ ಕಾರಣ ಇಂಥ ರಾಜಕೀಯ ವಿಚಾರಗಳುಂಟಲ್ಲ, ಇದನ್ನು ವಿಶ್ಲೇಷಣೆ ಮೋದಿಯವರ ಅತಿ ದೊಡ್ಡ ಇದೇನಂತಂದರೆ ಕ್ಲೈಮ್ ಏನಂತಂದರೆ, ನಾವು ಒಂದು ಭ್ರಷ್ಟಾಚಾರ ಮುಕ್ತವಾದ ಆಡಳಿತವನ್ನು ಕೊಡ್ತೀವಿ ಅಂತ ಹೇಳ್ಕೊಂಡು ಜನರ ಮುಂದೆ ಬರ್ತಿದ್ದಾರೆ. ಮೋದಿಯವರು ಇತ್ತೀಚೆಗೆ ಕೆಲವು ವಿವಾದಗಳನ್ನು ಬಿಟ್ಕೊಂಡ್ರೆ ಭ್ರಷ್ಟಾಚಾರದ ವಿಷಯದಲ್ಲಿ ಮೋದಿಯವರು ತಮ್ಮ ಮೈಗೆ ಯಾವುದೇ ಕಳಂಕ ಅಂಟಿಕೊಳ್ಳಿಕ್ಕೆ ಇದುವರೆಗೆ ಅಟ್ಲೀಸ್ಟ್ ನಮಗೆ ಗೊತ್ತರವಾಗಿ ಬಿಟ್ಕೊಂಡಿಲ್ಲ ಬಹಿರಂಗವಾಗಿ. ಬಟ್ ಅವರ ಆ ಪ್ಲ್ಯಾಂಕ್ ಏನಿದೆ, ಆ್ಯಂಟಿ ಕರಪ್ಷನ್ ಪ್ಲ್ಯಾಂಕ್, ಅದನ್ನು ಡಿಫೀಟ್ ಮಾಡೋ ಥರ, ನೀವು ಅದನ್ನು ಸೋಲಿಸೋ ಥರ ಭ್ರಷ್ಟಾಚಾರದ ಕಳಂಕ ಹೊತ್ಕೊಂಡಿದ್ದಂಥ ಯಡಿಯೂರಪ್ಪನವ್ರನ್ನ ಕರ್ಕೊಂಡು ಬಂದ್ರಿ. ಯಡಿಯೂರಪ್ಪರ 2-3 ಬೈಲ್ ಅಪ್ಲಿಕೇಶನಲ್ಲಿ ಹೈಕೋರ್ಟು ಸುಪ್ರೀಂ ಕೋರ್ಟು ಕೇವಲ ಬೈಲ್ ಅಪ್ಲಿಕೇಶನಲ್ಲಿ ಡೀಲ್ ಮಾಡಿದ್ದಲ್ಲ, ಆ ಒಂದು ರಿಪೋರ್ಟ್ನ ಒಳಗೆ ಯಡಿಯೂರಪ್ಪರನ್ನು ಹೇಗೆ ಒಂದು ಫಿಕ್ಸ್ ಮಾಡಲಾಗಿದೆ ಅಂತ ಹೇಳುವಂಗೆ ಹೇಗಾಗ್ಬಿಡ್ತು ಅಂದರೆ, ಸದಾನಂದ ಗೌಡ್ರೆ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಹೇಗಾಗ್ಬಿಡ್ತು ಅಂದರೆ ಒಂದು ಅಸಹಾಯಕತೆ ಅಂತ ನಾನು ಅಂದ್ಕೊಳ್ತೀನಿ. ನೀವು ಹೇಳ್ತಾ ಇದ್ರಿ ಕಳಂಕಿತರನ್ನು ಮಂತ್ರಿಮಂಡಲಕ್ಕೆ ತಗೋಬೇಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ರಿ. ಆ ಥರದ ಒಂದು ನಡೆಯನ್ನು ಅವ್ರು ಮಾಡಿದಾಗ ಅದನ್ನು ಗಟ್ಟಿ ಧ್ವನಿಯಲ್ಲಿ ವಿರೋಧಿಸುವಂಥ ಒಂದು ನೈತಿಕ ಶಕ್ತಿಯನ್ನು ಕೂಡ ಭಾರತೀಯ ಜನತಾ ಪಕ್ಷ ಕಳ್ಕೊಂಡ್ಬಿಡ್ತು. ಸರ್, ನಾನು ನಿಮಗೆ ಒಂದು ಹೇಳ, ಮೊನ್ನೆ ವಿಧಾನಸಭಾ ಚುನಾವಣೆ ಆಯಿತು. ಯಡಿಯೂರಪ್ಪರು ನೀವು ಹೇಳಿದ ರೀತಿಯಲ್ಲಿ ಆ ಒಂದು ಭ್ರಷ್ಟಾಚಾರದ ಆರೋಪ ಹೊತ್ತವರು, ಅವ್ರನ್ನ BJPಯಲ್ಲಿ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡ್ತು 2-3 ಕಳಂಕಿತರಿಗೆ ನಾವು ಸ್ಥಾನಗಳನ್ನು ಕೊಡಬಾರ್ದು ಅಂತೇಳಿ. ನಿಮಗೆ ಗೊತ್ತಿದೆ, ಮಾಲೂರಿನಲ್ಲಿ ನಾವು ಟಿಕೆಟ್ ಕೊಟ್ಟಿಲ್ಲ, ಬ್ಯಾಂಗ್ಳೂರಿನ ಹೆಬ್ಬಾಳದಲ್ಲಿ ನಾವು ಟಿಕೆಟ್ ಕೊಟ್ಟಿಲ್ಲ, ನಾವು ನಮ್ಮ ಸಂಪಂಗಿಯವರಿಗೆ ಟಿಕೆಟ್ ಕೊಟ್ಟಿಲ್ಲ, ಎಲ್ಲರನ್ನ ದೂರ ಇಟ್ಟು ನಾವು ಜನತೆಯ ಮುಂದೆ ಹೋಗಿದ್ದೆವು ಅಲ್ವಾ? ನೀವೆಲ್ಲ ನಮಗೆ ಆಶೀರ್ವಾದ ಮಾಡಿದ್ರಾ ಕರ್ನಾಟಕದಲ್ಲಿ? ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿದ್ರ? ಅಂದರೆ ನಾನು ನಿಮ್ಮಲ್ಲೇ ಕೇಳ್ತೇನೆ, ಇದಕ್ಕೆ ಉತ್ತರ ಕೊಡಬೇಕು. ನೀವೊಂದು ನಿಮಿಷ ಕೇಳಿ. ನಾವು ಭ್ರಷ್ಟಾಚಾರಿಗಳನ್ನು ಎಲ್ಲರನ್ನ ಬಿಟ್ಟು ಅವರಿಗೆ ಟಿಕೆಟೇ ಕೊಡಲಿಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ. ಭಾರತೀಯ ಜನತಾ ಪಾರ್ಟಿ ಭಾರಿ ಸ್ಪಷ್ಟತೆಯಿಂದ ನಾವು ಜನರ ಮುಂದೆ ಹೋದೆವು. ನೀವೆಲ್ಲ ನಮಗೆ ಆಶೀರ್ವಾದ ಮಾಡಿ. ಅದಕ್ಕೆ ಅಲ್ಲಲ್ಲ ಸದಾನಂದ ಗೌಡರು, ಅದಕ್ಕೆ ಕಾರಣ ಆಗೋದು ಆದರೆ ಹಿಂದಿನ 5 ವರ್ಷ ನಡ್ಕೊಂಡ ರೀತಿ ಇದೆಯಲ್ಲ, ನಡವಳಿಕೆಯನ್ನು ಜನ ಭಾಳ ಸುಲಭವಾಗಿ ಮರೆಯೋದಿಲ್ಲ ಸರ್. ನಾನು ಭ್ರಷ್ಟಾಚಾರವನ್ನು ಮರೆತು ಬಿಡ್ತಾರೆ ಜನ. ದೇ ಆರ್ ಲಾರ್ಜ್ ಹಾರ್ಟೆಡ್ ಮರೆತು ಬಿಡ್ತಾರೆ, ನಡವಳಿಕೆಯನ್ನು ಮರೆಯೋದಿಲ್ಲ ಸರ್. ನಾನು ನಿಮಗೆ ಇದನ್ನೇ ಹೇಳಿರೋದು, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಜನ ಯಾಕೆ ಮೊನ್ನೆ ನಮ್ಮನ್ನು 3ನೇ ಸ್ಥಾನಕ್ಕೆ ಕಳಿಸಿದ್ರು ಗೊತ್ತಾ ಸರ್? ನಾವು ಒಳ್ಳೆ ಕೆಲಸ ಮಾಡಲಿಲ್ಲ ಅಂತಲ್ಲ. 34,000 ಕೋಟಿ ಇದ್ದಂಥ ಬಜೆಟು ಸಂಪನ್ಮೂಲ ಇದ್ದರೆ ತಾನೇ ಎಲ್ಲ ಡೆವಲಪ್ಮೆಂಟು ಮತ್ತೊಂದೆಲ್ಲ ಆಗುವಂಥದ್ದು. 1,17,000 ಕೋಟಿವರೆಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮಾಡಿ. ಈಗ ನಿಲ್ಲಿ, ನಾನು ಹೇಳೋದು ಕೇಳಿ, ಎಲ್ಲವನ್ನು ಚೆನ್ನಾಗಿ ಮಾಡ್ತು. ಆದರೆ ನಮ್ಮಲ್ಲಿ ಜನ ನಿರೀಕ್ಷೆ ಮಾಡಿದ್ದದನ್ನಲ್ಲ. BJP ಅವರು ಅಂತ ಹೇಳಿದರೆ ಒಂದು ಬಿಳಿ ಶರ್ಟ್ ಹಾಕಿದ ರೀತಿಯಲ್ಲಿ ಒಂದು ಬಾಲ್ ಡಾಟ್ ಪೆನ್ ಹಾಕಿ ಅದನ್ನೆಲ್ಲರೂ ಓಪನ್ ಮಾಡಿ ಅದನ್ನು ಚುಚ್ಚಿದ್ರೆ ಒಂದು ಸಣ್ಣ ಚುಕ್ಕೆ ಆದರೆ ಕೂಡ ನೋಡ್ರಿ ನಿಮ್ಮಲ್ಲಿ ಹೀಗೆ ನಾವು ಅಪೇಕ್ಷೆ ಪಟ್ಟಿಲ್ಲ, ಒಳ್ಳೆ ಕ್ಲೀನ್ ಶರ್ಟ್ ಹಾಕಿ ಅಂತ ಹೇಳುವಂಥವ್ರು. ನಾವು ಕಚ್ಚಾಟ ಮಾಡಿಕೊಂಡೆವು. ನಾವು ನಮ್ಮ ಪಕ್ಷದ ಆಂತರಿಕವಾದಂಥ ಗೊಂದಲಗಳು, ನಾವು ಹೈದರಾಬಾದಿಗೆ, ನಾವು ಚೆನ್ನೈಗೆ, ನಾವು ಎಲ್ಲ ಕಡೆ ಹೋದ್ದು. ಜನ ಏನು ಹೇಳಿದರು ಅಂತ ಹೇಳಿದರೆ, ನಿಮ್ಮನ್ನು ನಾವು ನಿರೀಕ್ಷೆ ಮಾಡಿದ್ದು ಒಳ್ಳೆಯ ನಡವಳಿಕೆಯನ್ನು ನೀವು ನಮಗೆ ಅದಕ್ಕೆ ಸರಿಯಾಗಿ ನೀವು ವರ್ತನೆ ಮಾಡಲಿಲ್ಲ ಅಂತ ಹೇಳುವುದಕ್ಕೆ ನೀವು ಅದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೀರಿ, ಕ್ಷಮೆ ಕೇಳಿದಿರಿ. ಬಟ್ ನಾನು ನಿಮ್ಮನ್ನು ಕೇಳೋದು, ನಾವು ಬರೀ ಕಿತ್ತಾಟ ಮಾಡ್ಕೊಂಡಿದ್ವಿ, ಈಗ ಒಂದಾಗಿದ್ವಿ, ಕಿತ್ತಾಟ ಮಾಡ್ಕೊಂಡಿದ್ದು ತಪ್ಪು, ದಯವಿಟ್ಟು ನಾವು ಕಿತ್ತಾಟ ಮಾಡ್ಕೊಂಡಿದ್ದಕ್ಕೆ ಕ್ಷಮಿಸಿ ಅಂತ ಕೇಳ್ತೀರಿ ಹೊರತು,
ನಿಮಗೆ ನೋವುಂಟು ಮಾಡಿದ್ದೀವಿ, ನಿಮಗೆ ಅನ್ಯಾಯ ಮಾಡಿದ್ದೀವಿ, ನಿಮಗೆ ನಂಬಿಕೆ ದ್ರೋಹ ಮಾಡಿದ್ದೀವಿ, ನಿಮ್ಮ ಮರ್ಯಾದೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಹರಾಜು ಹಾಕಿದ್ದೀವಿ, ಕರ್ನಾಟಕದ ಜನ ಅಂದರೆ ಹೀಗೆ ಅನ್ನೋ ಥರದ ಒಂದು ಇಂಪ್ರೆಷನನ್ನು ಕ್ರಿಯೇಟ್ ಮಾಡಿದ್ದೀವಿ, ದಯವಿಟ್ಟು ಅದಕ್ಕೋಸ್ಕರ ನಮ್ಮನ್ನು ಕ್ಷಮಿಸಿ ಅಂತ ಒಂದು ಮಾತು ಕೇಳಿಲ್ವಲ್ಲ ಭಾರತೀಯ ಜನತಾ ಪಕ್ಷ? ಇದರ ಬಗ್ಗೆ ನೀವು ಹೇಳಿದ ಶಬ್ದಗಳಲ್ಲೇ ನಾನು ಸಾರ್ವಜನಿಕ ವೇದಿಕೆಗಳಲ್ಲಿ ನಾನು ಹೇಳಿದ್ದೀನಿ. ನಿಜ, ಕಿತ್ತಾಟದ ಬಗ್ಗೆ ಮಾತಾಡಿದಿರಿ, ನೀವು ಕಚ್ಚಾಟದ ಬಗ್ಗೆ ಮಾತಾಡಿದಿರಿ. ನಾನು ಕಿತ್ತಾಟದ ಬಗ್ಗೆ, ಕಚ್ಚಾಟದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಪ್ರತಿಯೊಂದರ ಬಗ್ಗೆ ಕೂಡ ಕಳೆದ 5 ವರ್ಷಗಳಲ್ಲಿ ನಡೆದಂಥ ಎಲ್ಲ ವಿದ್ಯಮಾನಗಳನ್ನು ಬೇರೆಯವರು ಮಾತಾಡಿದ್ದಾರೆ ಗೊತ್ತಿಲ್ಲ, ಆದರೆ ಸದಾನಂದಗೌಡ, ಡಿ ವಿ ಸದಾನಂದಗೌಡ ಆಗಿ ನಾನು ಪ್ರತಿ ವೇದಿಕೆಯಲ್ಲಿ, ಸಾರ್ವಜನಿಕ ವೇದಿಕೆಯಲ್ಲಿ ಇದರ ಬಗ್ಗೆ ಮಾತಾಡಿದ್ದೇನೆ. ನಾನು ನಿಮ್ಮನ್ನು ಇನ್ನೊಂದು ಕೇಳೋದು, ಯಡಿಯೂರಪ್ಪನವರು ಬಂದರು, ಯಡಿಯೂರಪ್ಪನವರು ನಿಮ್ಮ ಸಂಬಂಧ ಒಂದು ಬಹಳ ಇಂಟ್ರೆಸ್ಟಿಂಗ್ ಸಂಬಂಧ. ಏನು, ನಿಮ್ಮನ್ನು ಕರ್ಕೊಂಡು ಬಂದು ತಮ್ಮ ಆಪ್ತರನ್ನಾಗಿ ನಿಮ್ಮನ್ನು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂಡಲಿಕ್ಕೆ ನಿಮಗೆ ಸಹಾಯ ಮಾಡಿದವರು ಯಡಿಯೂರಪ್ಪನವರು. ಅದಾದ ನಂತರ ಯಡಿಯೂರಪ್ಪನವರು ಪಕ್ಷ ಬಿಟ್ಟು ಹೋಗೋ ಥರದ ಒಂದು ವಾತಾವರಣ ಸೃಷ್ಟಿಯಾಗಿದ್ದು ನಿಮ್ಮ ಅಧಿಕಾರಾವಧಿಯಲ್ಲಿ. ಅವ್ರು ಹೋದ ಮೇಲೆ ಇಬ್ಬರು ಬೇಕಾದಷ್ಟು ಮಾತಾಡ್ಕೊಂಡ್ರಿ. ಆಮೇಲೆ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಬರೋದಕ್ಕೆ ಪಕ್ಷಕ್ಕೆ ನೀವೇ ಮುಂದಾಳತ್ವ ವಹಿಸಿ ಹೈಕಮಾಂಡಲ್ಲಿ ಮಾತಾಡಿ ಬಹಳ ಆಸ್ಥೆಯಿಂದ ಅವ್ರನ್ನ ಕರ್ಕೊಂಡು ಬಂದ್ರಿ. ಬಟ್ ನನಗೆ ತುಂಬ ಆಶ್ಚರ್ಯ ಅನಿಸೋದು, ಮನುಷ್ಯ ಸಂಬಂಧಗಳು, ಮನುಷ್ಯನ ಮನಸ್ಸುಗಳು ಇಷ್ಟು ಬಹಳ ಬೇಗ ಅಡ್ಜಸ್ಟ್ ಆಗೋಷ್ಟಾಗ್ಬಿಡುತ್ತಾ? ಏನೋ ವಾಚಾಮಗೋಚರವಾಗಿ ಬೈದಾಡ್ಕೊಂಡಿರ್ತೀವಿ ನಾವು, ನಾಳೆ ಬಂದ್ಬಿಟ್ಟು ನಾವೆಲ್ಲ ಅಣ್ಣ ತಮ್ಮಂದರು ಅಂತೇಳಿ ಹೆಗಲ ಮೇಲೆ ಕೈ ಹಾಕೊಂಡ್ಬಿಡ್ತೀವಿ. ಹೌದು, ಇದು ಪಾಸಿಬಲ್ ಗೌಡ್ರೆ? ನಿಮಗೆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಕಸಿವಿಸಿ ಆಗೋದಿಲ್ಲ? ಇಲ್ಲ, ಖಂಡಿತ ಖಂಡಿತ ಆಗೋದೇ ಇಲ್ಲ. ಯಾಕೆಂತ ಹೇಳಿದರೆ, ನೀವು ಅದರಿಂದ ಒಂದು ಹೆಜ್ಜೆ ಹಿಂದೆ ಹೋಗಬೇಕಿತ್ತು. ನೀವು ಇತಿಹಾಸಗಳನ್ನು ಒಂದು ಹಂತದಿಂದ ಮಾತ್ರ ಓದಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಈ ರಾಜ್ಯದ ಅಧ್ಯಕ್ಷನಾಗಿದ್ದೆ ನಾನು 4.5 ವರ್ಷ. ನಾನು ರಾಜ್ಯದ ಅಧ್ಯಕ್ಷನಾಗಿದ್ದಾಗ ಇಡೀ ರಾಜ್ಯ ಪ್ರವಾಸ, ವಾರದಲ್ಲಿ 7 ದಿನಗಳ 24x7 ಚಾನೆಲ್ನ ಹಾಗೆ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡ್ತಿದ್ದೆ. ಆಗ ನಾನು ಆ ಒಂದು ರಾಜಕಾರಣದಲ್ಲಿ ಬರ್ತಾಯಿದ್ದೆ. ಸರ್, ನನ್ನ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು. ದಿನನಿತ್ಯ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಬಂತು ಅಂತ ನಾನು ಎಲ್ಲರೂ ಹೇಳಿಕೊಂಡಿದ್ದು ಬಂದಿದ್ದೆ. ನಾನು ನೀವೇ ಹೇಳಬೇಕು ನನಗೆ, ಅದನ್ನು ಯಾಕೆ ನೀವು ಹೇಳೋದಿಲ್ಲ? ಇವತ್ತು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಲಿಕ್ಕೆ ರಾಜ್ಯದ ಒಬ್ಬ ಅಧ್ಯಕ್ಷನಾಗಿದ್ದಾಗ ಪಕ್ಷದ ಸಂಘಟನೆ ಮಾಡಿದ್ದು ಕೂಡ ಅಷ್ಟೇ ಪ್ರಮುಖ. ನೀವು ಅದನ್ನು ಮಾಡಿದಿರಿ ಮಾತ್ರ ಯಾಕೆ ಹೇಳ್ತೀರಿ? ಆ ಸಂದರ್ಭದಲ್ಲಿ ಬರೀ ಸಂಬಂಧಗಳ ಬಗ್ಗೆ ಹೇಳ್ತೀನಿ. ಅಂದ್ರೆ ನೀವು ಅದು ಸಂಬಂಧವೇ. ಆಯ್ತು, ತಮ್ಮಿಂದಾಗಿ ಯಡಿಯೂರಪ್ಪನವ್ರಿಗೆ ಅನುಕೂಲ ಆಗಿದೆ, ಯಡಿಯೂರಪ್ಪನವರಿಂದಾಗಿ ತಮಗೆ ಅನುಕೂಲ ಆಗಿದೆ, ತಾವಿಬ್ಬರು ಬೇಕಾದಷ್ಟು ಕಚ್ಚಾಡಿಕೊಂಡಿದ್ದೀರಿ, ಬಹಿರಂಗವಾಗಿ ಕಚ್ಚಾಡಿಕೊಂಡ ನಂತರ ಮತ್ತೆ ಒಂದಾಗುವಾಗ ನಿಮ್ಗೆ ಒಂದು ಸ್ವಲ್ಪ ಕಸಿವಿಸಿ ಆಗೋದಿಲ್ವಾ? ಖಂಡಿತ ಆಗಲ್ಲ. ಯಾಕೆ ಆಗೋದಿಲ್ಲ? ಕಾರ್ಯಕರ್ತರಿಗೆ ಆಗುತ್ತೆ, ಕಾರ್ಯಕರ್ತರಿಗೆ ಕಸಿವಿಸಿ ಆಗುತ್ತೆ. ಸರ್, ನಾನು ಹೇಳುವಂಥದ್ದು, ಒಂದು ಸಂಘಟನೆಯಲ್ಲಿ ಯಾವುದೇ ತೀರ್ಮಾನಗಳನ್ನು ಏಕವ್ಯಕ್ತಿ ತಗೊಳ್ಳುವಂಥದ್ದಲ್ಲ. ನಮ್ಮಲ್ಲಿ ಒಬ್ಬನನ್ನು ಒಳಗೆ ನೀವು ನೋಡಿದ್ರಿ, 4 ತಿಂಗಳು ನಿಮಗೆ ಸಾಕಷ್ಟು ಆಹಾರ ಸಿಕ್ಕಿದ್ದು. ಯಡಿಯೂರಪ್ಪರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಕೇಂದ್ರದವರು ಹೋಗ್ತಾರೋ ಬಿಡ್ತಾರೋ, ಬಂದರೆ ಮತ್ತೆ ಜಗಳ ಮಾಡಿಕೊಳ್ತಾರೋ ಮತ್ತೆ ಹೊಡೆದಾಡ್ಕೊಳ್ತಾರೋ, ಇದೇ ನಿಮಗೆ ಆಹಾರ ಆಗಿತ್ತು 4 ತಿಂಗಳ ಕಾಲ. ಆಹಾರ ಕೊಟ್ಟಿದ್ದು ತಾವು, ನಾವು ಹುಡ್ಕೊಂಡು ಬರಲಿಲ್ಲ. ಸರ್, ಹಾಗೆ ನಿಮಗೆ ಹಸಿವಾಗಿತ್ತು, ನಮಗೇನು ಆಹಾರ ಕೊಟ್ಟೆವು. ಅದು ನಮ್ಮದು ತಪ್ಪಿದೆ, ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮದು ತಪ್ಪಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಎಲ್ಲೋ ಒಂದು ಹಂತದಲ್ಲಿ ಸಂಘಟನೆ ಅಂತ ಹೇಳಿದ ಮೇಲೆ ಆ ಸಂಘಟನೆಯ ಸಾಧಕ ಬಾಧಕಗಳನ್ನು ನೋಡಿ ಪಕ್ಷ ಒಂದು ತೀರ್ಮಾನ ತಗೊಳ್ತದೆ. ಆ ತೀರ್ಮಾನಕ್ಕೆ ಮತ್ತೆ ನಾವು ಚಾಲನೆಯನ್ನು ಕೊಡ್ತೇವೆ. ನಿಜ, ಅದರಲ್ಲಿ ಸರಿ ಇರ್ಬೋದು, ತಪ್ಪು ಇರ್ಬೋದು, ಸಾರ್ವಜನಿಕರಿಗೆ ಬಿಟ್ಟಿದೆ. ಇವತ್ತು ಯಡಿಯೂರಪ್ಪನ ಕರ್ಕೊಂಡು ಬಂದ ನೋಡಿ, ನಾಳೆ ದಿನ ಲೋಕಸಭಾ ಚುನಾವಣೆ ಯಡಿಯೂರಪ್ಪನ ಕರ್ಕೊಂಡು ಬಂದದ್ದು ಮತ್ತು ಬಿಜೆಪಿಯವರು ಮಾಡಿದ್ದು ಸರಿಯಾ ತಪ್ಪು ಅಂತ ಹೇಳಿ ಜನಾದೇಶ ಆಗುತ್ತೆ. ಆ ಜನಾದೇಶದ ಪ್ರಕಾರ ನಾವು ನಡ್ಕೋತೀವಿ. ಸದಾನಂದ ಗೌಡ್ರೆ, ನೀವು ನಿಮ್ಮ ಪ್ರಾಮಾಣಿಕವಾಗಿ ನಿಮಗೆ ಮನಸ್ಸಿಗೆ ಅನಿಸಿದ್ದನ್ನು ಹೇಳಿ, ಯಡಿಯೂರಪ್ಪನವರು ನಿಮ್ಮ ಈ ಉತ್ತರ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಯಡಿಯೂರಪ್ಪನವರು ನಿಮ್ಮ ಪರವಾಗಿ ಮಾತಾಡಬೇಕಿತ್ತು ಅಂತ ನಿಮ್ಗೆ ಒಂದ್ಸಲ ಬಿಲ್ಕುಲ್ ಅನ್ನಿಸಲ್ಲ. ಯಾಕೆಂತ ಇಲ್ಲ, ಖಂಡಿತವಾಗಿ 100ಕ್ಕೆ 100 ಯಡಿಯೂರಪ್ಪನವರು ನನ್ನ ಪರವಾಗಿ ಬೆಂಗಳೂರು ಉತ್ತರದ ಬಗ್ಗೆ ಮಾತಾಡಬೇಕು ಅಂತ ಹೇಳುವಂಥ ಯಾವುದೇ ಮನಸ್ಸಿನ ಆಸೆ ನನ್ನಲ್ಲಿಲ್ಲ. ನಾಳೆ ಶೋಭಾ ಕರಂದ್ಲಾಜೆ ಅವರಿಗೆ ಆ ಸೀಟು ಸಿಕ್ಕಿದ್ರೆ? ಸರ್, ಪಾರ್ಟಿ ಚುನಾವಣಾ ಸಮಿತಿ ನಮ್ಮಲ್ಲಿ ಒಂದು ಪ್ರಕ್ರಿಯೆ ಇದೆ. ನಮ್ಮ ಪಕ್ಷದ ಕೋರ್ ಕಮಿಟಿ ಆದ ಮೇಲೆ ಚುನಾವಣಾ ಸಮಿತಿ, then it will go to the central parliamentary board, there it will be discussed, then it will be decided. Correct. ಅದನ್ನ ಶೋಭಾ ಕರಂದ್ಲಾಜೆ ಅವರೇ ಕ್ಯಾಂಡಿಡೇಟ್ ಆದರೆ I am the first person, ಪ್ರಥಮ ದಿನವೇ ಚುನಾವಣಾ ಪ್ರಚಾರವನ್ನು ಉದ್ಘಾಟನೆ ಮಾಡುವಂಥದ್ದನ್ನು ಸದಾನಂದ ಗೌಡ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ಮಾಡ್ತಾನೆ. ಫೈನ್. ನಾವು ಇನ್ನೊಂದಿಷ್ಟು ವಿಚಾರಗಳನ್ನು, ರಾಷ್ಟ್ರೀಯ ವಿಚಾರಗಳನ್ನು ಮಾತಾಡಲಿಕ್ಕಿದೆ, ಕೋಮುವಾದದ ವಿಚಾರ ಮಾತಾಡಲಿಕ್ಕಿದೆ, ಮತ್ತು ನಮ್ಮ ಆಹ್ವಾನಿತ ವೀಕ್ಷಕರು, ಪ್ರೇಕ್ಷಕರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಲಿಕ್ಕಿದೆ. ಅವೆಲ್ಲವೂ ಒಂದು ವಿರಾಮದ ನಂತರ. 3 ಜನ ಯಾರು ಕರಪ್ಟ್ ಬ್ರ್ಯಾಂಡ್ ಅಂತ ಹೇಳಿದವರಿಗೆ ನಾವು ಸೀಟೇ ಕೊಟ್ಟಿಲ್ಲ. ಅವ್ರು ನಿಲ್ತಿದ್ರೆ ಗೆಲ್ತಾ ಇದ್ರು. ಅವ್ರು ನಿಲ್ಲದ ಕಾರಣ ನಾವು ಆ ಸ್ಥಾನಗಳನ್ನು, 1-2 ಸ್ಥಾನಗಳನ್ನು ಸೋತಿದ್ದೇವೆ.